ಮಾರ್ಚ್ 8, 2023 ಕರ್ನಾಟಕದಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ಗ್ಯಾರಂಟಿ ಹೆಸರಿನಲ್ಲಿ ಗೃಹಲಕ್ಷ್ಮಿ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ತರ್ತೀವಿ. ಅದರಲ್ಲಿ ಪ್ರತಿ ಮನೆಯ ಯಜಮಾನಿಗೂ ಕೂಡ 2,000 ರೂಪಾಯಿ ಹಣವನ್ನು ಕೊಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ನವರು ಘೋಷಣೆ ಮಾಡಿದರು. ಹಾಗೆ ಕಾಂಗ್ರೆಸ್ ಘೋಷಣೆ ಮಾಡುವಾಗ ಕರೆಸಿಕೊಂಡಿದ್ದು ತಮ್ಮ ಕೇಂದ್ರದ ನಾಯಕಿ ಪ್ರಿಯಾಂಕಾ ಗಾಂಧಿ ಅವರನ್ನು. ಆದರೆ ಪ್ರಿಯಾಂಕಾ ಗಾಂಧಿ ಅವರ ಕೈಯಲ್ಲಿ ಲಾಂಚ್ ಮಾಡಿಸಿರುವಂತಹ ಕಾರ್ಯಕ್ರಮದ ಇದೇ ಗೃಹಲಕ್ಷ್ಮಿಯ ಹಣ ಈಗ ಗೋಲ್ಮಾಲ್ ಆಗಿದೆಯಾ ಅನ್ನುವಂತಹ ಅನುಮಾನವನ್ನು ತಂದಿಟ್ಟಿದೆ. ಗ್ಯಾರಂಟಿ ಯೋಜನೆಯಲ್ಲಿ ನಡೆದಿದೆಯಾ ಕೋಟಿಯ ಲೂಟಿ? ಇದು ಈಗಿರುವಂತಹ ಅನುಮಾನ. ಯಾಕಂದ್ರೆ ಖಾತೆನೇ ಇಲ್ಲದ ಕಡೆಯಲ್ಲೂ ಕೂಡ 3 ತಿಂಗಳಿಂದ ಹಣ ಹೋಗಿದೆ ಅನ್ನುವಂತಹ ಆರೋಪ CAG ವರದಿಯ ಮೂಲಕ ಬಂದಿದೆ. ಗೃಹಲಕ್ಷ್ಮಿ ಹಣದಲ್ಲಿ ಭಾರಿ ಗೋಲ್ಮಾಲ್ ನಡೆದಿರುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಕರ್ನಾಟಕ ಸರ್ಕಾರದ ಅತಿ ದೊಡ್ಡ ಯೋಜನೆ ಯಾವುದಾದ್ರೂ ಇದ್ರೆ ಅದು ಗೃಹಲಕ್ಷ್ಮಿ ಯೋಜನೆ. ಕಳೆದ 3 ವರ್ಷಗಳ ಅವಧಿಯಲ್ಲಿ ರಾಜ್ಯ ಸರ್ಕಾರ ಖರ್ಚು ಮಾಡಿರುವಂತಹ 75,000 ಕೋಟಿ ರೂಪಾಯಿಗಳನ್ನ CAG ವರದಿಯಲ್ಲಿ ಈಗ ಮಾಹಿತಿ ಬಹಿರಂಗ ಆಗ್ತಾ ಇದೆ. ಸರ್ಕಾರದ ವಿರುದ್ಧ ಬಿಜೆಪಿಯವರು ಕಿಡಿಕಾರ್ತಾ ಇದ್ದಾರೆ, ಪ್ರತಿಪಕ್ಷಗಳು ಆರೋಪವನ್ನ ಮಾಡ್ತಾ ಇದ್ದಾವೆ. ಆದ್ರೆ ಇಲ್ಲಿ ಇರುವ ಮೂಲ ಪ್ರಶ್ನೆ, DBT ಮೂಲಕವಾಗಿ ಆಗ್ತಾ ಇರುವಂತಹ ಹಣ ವರ್ಗಾವಣೆಯ ಪ್ರಕ್ರಿಯೆಯಲ್ಲಿ ಗೋಲ್ಮಾಲ್ ನಡೆಸೋದಕ್ಕೆ ಯಾರು ಕಾರಣ? ಗೋಲ್ಮಾಲ್ ಆಗಿದೆ ಅಂತೇಳಿ ಹೌದು ಅಂತೇಳಿ ಆದ್ರೆ ಇದಕ್ಕೆ ನೇರ ಹೊಣೆಗಾರಿಕೆ ಯಾರದ್ದು? ಯಾರೋ ಸಾಮಾನ್ಯ ಜನ ತಮಗೆ ಬೇಕಾದಂಗೆ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಅದರ ಮೂಲಕವಾಗಿ ಹಣ ಪಡೆಯೋದಕ್ಕೆ ಸಾಧ್ಯ ಆಗತ್ತಾ? ಅರ್ಹ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಳ್ಳೋದಕ್ಕೆ ಸಾಕಷ್ಟು ಒದ್ದಾಟ ಆಗತ್ತೆ. ಆದ್ರೆ ಇಲ್ಲಿ ಹೇಗೆ 19,000 ಜನಕ್ಕೆ ಒಂದೇ ಅಕೌಂಟ್ಗೆ ಹಣ ಬರುತ್ತೆ? ಈ ಅನುಮಾನ ಇಲ್ಲಿ ಮೂಡಿರುವಂಥದ್ದು. CAGಯಲ್ಲಿ ಗೃಹಲಕ್ಷ್ಮಿ ಬಗ್ಗೆ ಹೇಳಿದ್ದೇನು ಅಂತೇಳಿ CAG ಹೇಳಿರುವಂತಹ ಗೃಹಲಕ್ಷ್ಮಿಯ ಸತ್ಯ ನಿಜಕ್ಕೂ ಭೀಕರವಾಗಿದೆ. ಇದು ನಿಜವೇ ಹೌದು ಆಗಿದ್ರೆ ಮಹಿಳೆಯರಿಗೆ ಮಾಡಿರುವ ಮಹಾ ಮೋಸವೂ ಕೂಡ ಆಗುತ್ತೆ. ಯಾಕಂದ್ರೆ ಮಹಿಳೆಯರಿಗೆ ಹಣ ಕೊಡ್ತಾ ಇದ್ದಾರೆ, ಅದರಿಂದ ಅನೇಕ ಮಹಿಳೆಯರಿಗೆ ಸಹಾಯ ಆಗ್ತಾ ಇದೆ, ಅದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಗೃಹಲಕ್ಷ್ಮಿ ಯೋಜನೆಯಿಂದಾಗಿ ಕುಟುಂಬವನ್ನು ಕಟ್ಟಿಕೊಂಡಿರುವಂತಹ ಅನೇಕ ಮಹಿಳೆಯರಿದ್ದಾರೆ, ಸ್ವಂತ ಉದ್ಯೋಗವನ್ನು ಕಟ್ಟಿಕೊಂಡಂಥವರಿದ್ದಾರೆ, ದೇವಸ್ಥಾನಗಳಿಗೆ ಹಣವನ್ನು ಹೊಂದಿಸಿಕೊಟ್ಟಂತಹ ಮಹಿಳೆಯರು ಕೂಡ ನಮ್ಮಲ್ಲಿದ್ದಾರೆ. ಇಷ್ಟೆಲ್ಲ ಆಗ್ತಿರುವಂತಹ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ CAG ವರದಿ ಹೇಳ್ತಾ ಇರುವಂತಹ ಕಥೆ ಬೇರೆ ಸ್ವರೂಪದಲ್ಲಿದೆ. ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರುವಂಥದ್ದು ಗೃಹಲಕ್ಷ್ಮಿ ಗ್ಯಾರಂಟಿಯನ್ನ ಅದೇ ಕಾರಣಕ್ಕಾಗಿ ಆ ಕಾರ್ಯಕ್ರಮವನ್ನು ಲಾಂಚ್ ಮಾಡೋದಕ್ಕೂ ಕೂಡ ಆಗಸ್ಟ್ ತಿಂಗಳು 2023ರಲ್ಲಿ ಈ ಕಾರ್ಯಕ್ರಮವನ್ನು ಲಾಂಚ್ ಮಾಡಿದ್ದು ಕೂಡ ಮೈಸೂರಿನಲ್ಲಿ. ಅವಾಗ ರಾಹುಲ್ ಗಾಂಧಿ ಅವರು ಕೂಡ ಕರೆಸಿಕೊಂಡಿದ್ರು. ಆ ಮೂಲಕ ತಮ್ಮ ಯೋಜನೆ ಹೇಗೆ ಫಲಾನುಭವಿಗಳಿಗೆ ತಲುಪ್ತಾ ಇದೆ ಅನ್ನೋದನ್ನ ಸರ್ಕಾರ ಬಹಳ ಖುಷಿಯಿಂದ ಹೇಳ್ಕೊಂಡಿತ್ತು. ಯೋಜನೆಯಲ್ಲಿ ಮಹಾ ಎಡವಟ್ಟಾಗಿರುವುದರ ಬಗ್ಗೆ CAG ರಿಪೋರ್ಟ್ ಅನ್ನು ಮಾಡಿದೆ. CAG ರಿಪೋರ್ಟ್ನಲ್ಲಿ ಕಂಡು ಬಂದಿರುವಂತಹ ಅಂಶ ನಿಜಕ್ಕೂ ಆಘಾತಕಾರಿಯಾಗಿದೆ. ಯಾಕಂದ್ರೆ ಈ ಒಂದು ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಪ್ರತಿ ಕುಟುಂಬದ ಮಹಿಳೆಗೆ 2,000 ರೂಪಾಯಿ ಅಂತ ಹೇಳಿದ್ರು. ಅದನ್ನ ಮನೆ ಯಜಮಾನಿಗೆ 2,000 ರೂಪಾಯಿ ಅಂತ ಹೇಳಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬದಲಿಸಿಕೊಂಡ್ರು. 3 ವರ್ಷದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ರಾಜ್ಯ ಸರ್ಕಾರ ಖರ್ಚು ಮಾಡಿರುವಂಥದ್ದು ಬರೋಬ್ಬರಿ 75,000 ಕೋಟಿ ರೂಪಾಯಿಗಳನ್ನ 75,000 ಕೋಟಿ ರೂಪಾಯಿಗಳನ್ನ ಇದೊಂದೇ ಯೋಜನೆಗಾಗಿ ಖರ್ಚು ಮಾಡಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದರ ಉಸ್ತುವಾರಿಯಾಗಿದ್ರು, ಅವರ ಇಲಾಖೆ ಇದಕ್ಕೆ ಉಸ್ತುವಾರಿಯಾಗಿತ್ತು. ಆದ್ರೆ 19,020 ಗೃಹಲಕ್ಷ್ಮಿಯರ ಹೆಸರಲ್ಲಿ ಒಂದೇ ಬ್ಯಾಂಕ್ ಖಾತೆಗೆ ಹಣ ಹೋಗಿದೆ. 19,020 ಮಹಿಳೆಯರ ಹೆಸರಲ್ಲಿ ಒಂದೇ ಬ್ಯಾಂಕ್ ಖಾತೆಗೆ ಹಣ ಹೋಗಿದೆ. 19,020 ಮಂದಿಯ ಹೆಸರಿನಲ್ಲಿ ಹೋಗಿರುವಂಥದ್ದು ಹೇಗೆ ಹೋಗೋದಕ್ಕೆ ಸಾಧ್ಯ? ಇದು ಒಂದೇ ಖಾತೆಗೆ 3 ತಿಂಗಳಲ್ಲಿ ಬರೋಬ್ಬರಿ 11.41 ಕೋಟಿ ರೂಪಾಯಿಯಷ್ಟು ಹಣ ಜಮೆಯಾಗಿದೆ. 11.41 ಕೋಟಿ ರೂಪಾಯಿಯ ಹಣ ಒಂದೇ ಖಾತೆಗೆ ಜಮೆ ಆಗೋದಕ್ಕೆ ಹೇಗೆ ಸಾಧ್ಯ? ಯಾವ ಸ್ವರೂಪದಲ್ಲಿ ಇದು ಸಾಧ್ಯ? ಇದು ಇಲ್ಲಿರುವ ಬಹಳ ಮುಖ್ಯವಾಗಿರುವ ಪ್ರಶ್ನೆ. ಯಾಕಂದ್ರೆ 23,262 ಫಲಾನುಭವಿಗಳಿಗೆ ಬ್ಯಾಂಕ್ ಖಾತೆಯೇ ಇಲ್ಲ. ಇಲ್ಲಿ DBT ಮೂಲಕ ಟ್ರಾನ್ಸ್ಫರ್ ಆಗಬೇಕು ಹಣ. ನೇರವಾಗಿ ಬ್ಯಾಂಕ್ ಖಾತೆಗೆ ಹಣ ಪಾವತಿಯಾಗುವ ಯೋಜನೆಯಲ್ಲಿ ಬ್ಯಾಂಕ್ ಖಾತೆಯೇ ಇಲ್ಲದ 23,262 ಫಲಾನುಭವಿಗಳಿಗೆ ಹಣ ಹೋಗಿದೆ ಅಂತೇಳಿ ಆದ್ರೆ ಹೇಗೆ ಹೋಗುವುದಕ್ಕೆ ಸಾಧ್ಯ? ಅಷ್ಟೇ ಅಲ್ಲ, ಬ್ಯಾಂಕ್ ಖಾತೆ ಇಲ್ಲದೆ ಇದ್ರೂ ಕೂಡ ಹೋಗಿರುವ ಹಣ ಎಷ್ಟು ಗೊತ್ತಾ? 46.52 ಕೋಟಿ ರೂಪಾಯಿಗಳು. ರಾಜ್ಯ ಸರ್ಕಾರ ಈಗ ಪರಿಷ್ಕರಣೆ ಮಾಡೋದ್ರ ಮೂಲಕವಾಗಿ ಉಳಿಸೋದಕ್ಕೆ ಹೊರಟಿರುವಂಥದ್ದು 100 ಕೋಟಿ ರೂಪಾಯಿ. ಆದರೆ ಇಲ್ಲಿ
ಬ್ಯಾಂಕ್ ಖಾತೆ ಇಲ್ದಿದ್ರು ಕೂಡ ಸಂದಾಯ ಆಗಿರುವಂಥದ್ದು 46.52 ಕೋಟಿ ರೂಪಾಯಿಗಳು. ಯಾರ ದುಡ್ಡಿದು? ಹೇಗೆ ಹೋಗುತ್ತೆ ಇಷ್ಟು ಹಣ? ಅಷ್ಟಕ್ಕೆ ಮುಗ್ದಿಲ್ಲ ನೋಡಿ. 8,995 ಗೃಹಲಕ್ಷ್ಮಿ ಖಾತೆಗಳಿಗೆ ಎರಡೆರಡು ಬಾರಿ ಹಣ ಜಮೆಯಾಗಿದೆ. ನಮ್ಮ ಗೃಹಲಕ್ಷ್ಮಿಯರು ಹೇಳ್ತಾ ಇದ್ದಾರೆ, ನಾವು ಇವತ್ತು ಮಾತಾಡಿಸುವಾಗ ಹಳ್ಳಿಯ ಹೆಣ್ಣುಮಕ್ಕಳು ಹೇಳ್ತಾ ಇದ್ದಾರೆ, ನಮಗೆ 3 ತಿಂಗಳಿಂದ ಹಣ ಬಂದಿಲ್ಲ ಅಂತ. 3 ತಿಂಗಳಿಂದ ಹಣ ಬಂದಿಲ್ಲ ಅಂದರೆ ಒಬ್ಬ ಮಹಿಳೆಗೆ 2,000 ರೂಪಾಯಿ. ಸರ್ಕಾರದ ಲೆಕ್ಕದಲ್ಲಿ ನಾನು ಇದನ್ನು ಹೇಳಬೇಕು ಅಂದರೆ 7,500 ಕೋಟಿ ರೂಪಾಯಿ ಇಷ್ಟು ಹಣ 3 ತಿಂಗಳಲ್ಲಿ ಬರಬೇಕು. ಆದರೆ ಇಲ್ಲಿ ಕೆಲವು ಖಾತೆಗಳಿಗೆ 8,995 ಗೃಹಲಕ್ಷ್ಮಿ ಖಾತೆಗಳಿಗೆ ಎರಡೆರಡು ಬಾರಿ ಹಣ ಜಮೆಯಾಗಿದೆ. ಒಂದು ಕಡೆ ಸಾಮಾನ್ಯ ಮಹಿಳೆಯರಿಗೆ 3 ತಿಂಗಳಾದರೂ ಕೂಡ ಜಮೆ ಆಗಿಲ್ಲ, ಇಲ್ಲಿ ಡಬಲ್ ಜಮೆ ಆಗತ್ತೆ. ಹೇಗಿದು? ತಿಂಗಳಿಗೆ 1,80,00,000 ರೂಪಾಯಿ ಅಂತೆ ಪದೇ ಪದೇ ಹಣವನ್ನು ಜಮೆ ಮಾಡಲಾಗಿದೆ. 1,80,00,000 ರೂಪಾಯಿ. ಇದು CAG ಹೇಳ್ತಾ ಇರುವಂತಹ ವರದಿ, CAGಯ ವರದಿ ಇದು. ಯಾಕಂದ್ರೆ ಬಹಳ ಗಂಭೀರವಾಗಿರ್ತಕ್ಕಂತಹ ಪ್ರಕರಣ ಇದು. ಒಟ್ಟು 10,36,308 ಫಲಾನುಭವಿಗಳಿಂದ ಖಾತೆ ಬದಲಾವಣೆಗಳಾಗಿದ್ದಾವೆ. ನೋಡಿ, ಈಗ ಸರ್ಕಾರ ಹೇಳ್ತಾ ಇದೆ ಖಾತೆ ಬದಲಾವಣೆ ವಿಚಾರದಲ್ಲಿ ಪರಿಷ್ಕರಣೆಗಳಾಗ್ತಾ ಇರುವಂತಹ ಸಂದರ್ಭಗಳಲ್ಲಿ ಬಹಳಷ್ಟು ವಿಚಾರಗಳನ್ನು ಸರ್ಕಾರ ಮುಂದಕ್ಕೆ ತರ್ತಾ ಇದೆ. ಆದರೆ 10,36,308 ಫಲಾನುಭವಿಗಳು ಖಾತೆ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಯಾವ ಕಾರಣಕ್ಕಾಗಿ ಅನ್ನುವಂಥ ಪ್ರಶ್ನೆ ಇದೆ. ಇದರಲ್ಲಿ ಒಂದು ಸಾಧ್ಯತೆ ಇದ್ದೇ ಇರುತ್ತೆ. ಈ 10 ಲಕ್ಷದ ಚಿಲ್ಲರೆ ಫಲಾನುಭವಿಗಳು ಯಾರು ಖಾತೆ ಬದಲಾವಣೆ ಮಾಡ್ಕೊಂಡಿದ್ದಾರೆ, ಇದರಲ್ಲಿ ಒಂದು ಸಾಧ್ಯತೆ ಇರುತ್ತೆ. ಯಾಕಂದರೆ ನಮ್ಮಲ್ಲಿ ಅನೇಕ ಹಳ್ಳಿಗಳಲ್ಲಿ ಈಗಾಗಲೇ ಕಿರು ಸಾಲವನ್ನು ಪಡ್ಕೊಂಡಿರ್ತಕ್ಕಂಥ ಹೆಣ್ಮಕ್ಳು ಇರ್ತಾರೆ. ಅವರ ಯಾವುದೋ ಒಂದು ಅಕೌಂಟನ್ನು ಡೈರೆಕ್ಟಾಗಿ ಆ ಕಿರು ಸಾಲಕ್ಕೆ ಕನೆಕ್ಟ್ ಆಗಿರುತ್ತೆ. ಅಲ್ಲಿ ಬಂದಿರುವ ಎಲ್ಲ ಹಣವು ಕೂಡ ಕಿರು ಸಾಲಕ್ಕೆ ಕಟ್ಟುತ್ತಾ ಇರುವಂಥದ್ದು ಆಗಿರಬಹುದು, ಮೈಕ್ರೋ ಫೈನಾನ್ಸಿಂಗಲ್ಲಿ ಹೋಗ್ತಾ ಇರ್ಬೋದು. ಆ ಕಾರಣಕ್ಕೆ ಇವರು ಖಾತೆ ಬದಲಾವಣೆ ಮಾಡಿರಲೂಬಹುದು. ಬಟ್ ಅದು ಪತ್ತೆ ಆಗಬೇಕು ನಿಜವಾಗಿ ಯಾವುದು ಅಂತ ಹೇಳಿ. ಗೃಹಲಕ್ಷ್ಮಿ ಯೋಜನೆಯಿಂದ ಕೈ ಬಿಟ್ಟವರ ಮಾಹಿತಿ ಇಲ್ಲ ಅಂತೇಳಿ CAG ಹೇಳ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆಯಿಂದ ಕೈ ಬಿಟ್ಟವರ ಮಾಹಿತಿ ಇಲ್ಲ ಅಂತೇಳಿ. ಬಹುತೇಕ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಫಲಾನುಭವಿಗಳನ್ನು ಕೈ ಬಿಡುವ ಕೆಲಸವನ್ನು ಸರ್ಕಾರ ಮಾಡಲಿಲ್ಲ, ಈಗಷ್ಟೇ ಪರಿಷ್ಕರಣೆಗೆ ಮುಂದಾಗ್ತಾ ಇದೆ. ಹೀಗಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಜಕ್ಕೂ 19,020 ಮಂದಿಗೆ ಒಂದೇ ಖಾತೆಗೆ ಹಣ ಹೋಗುತ್ತೆ ಅಂತ ಹೇಳಿದ್ರೆ ಇದು ನಿಜವೇ? ಸರ್ಕಾರ ಹೇಳಲೇಬೇಕಾಗತ್ತೆ. ಇದರ ಬಗ್ಗೆ ಸ್ಪಷ್ಟವಾದಂಥ ಉತ್ತರಗಳು ಸಿಗಲೇಬೇಕಾಗತ್ತೆ. ಇದು ನಿಜವೇ ಅನ್ನೋದ್ರ ಬಗ್ಗೆ. ಇಲ್ಲಿ ಗೃಹಲಕ್ಷ್ಮಿ ನಿಜಕ್ಕೂ ಕೂಡ ಇದು ಸರ್ಕಾರದ ಕಿರೀಟದ ಮೇಲಿರುವ ಅತ್ಯಂತ ದೊಡ್ಡ ಗರಿ ಯಾವುದಾದ್ರಿದ್ರೆ ಕಾಂಗ್ರೆಸ್ನವರಿಗೆ, ಅಥವಾ ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇರುವಂತಹ ಯೋಜನೆ ಯಾವುದಾದಿದ್ರೆ ಗೃಹಲಕ್ಷ್ಮಿ ಯೋಜನೆ. ಅದು ಶಿವಕುಮಾರ್ ಅವರು ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿರ್ಬೋದು, ಅಥವಾ ಅವರೀಗ ಮುಖ್ಯಮಂತ್ರಿ ಆದ ನಂತರ ಇರಬಹುದು, ಅಥವಾ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರಬಹುದು. ಗ್ಯಾರಂಟಿ ವಿಚಾರವಾಗಿ ವಿಪಕ್ಷಗಳಿಂದ ಪದೇ ಪದೇ ಟೀಕೆ ವ್ಯಕ್ತವಾಗ್ತಾನೆ ಇತ್ತು ಈ ಯೋಜನೆಯ ಸಂಬಂಧವಾಗಿ. ಅಷ್ಟೇ ಅಲ್ಲದೆ ಗ್ಯಾರಂಟಿ ವಿಚಾರವಾಗಿ ವಿಪಕ್ಷಗಳು ಟೀಕೆ ನಡೆಸುವಾಗಲೇ ಈ ಹಿಂದೆ 5,000 ಕೋಟಿ ರೂಪಾಯಿಯ ಗೋಲ್ಮಾಲ್ನ ಆರೋಪವನ್ನು ಕೂಡ ಪ್ರತಿಪಕ್ಷಗಳವರು ಮಾಡಿದ್ರು. ಅಂದರೆ ಈ 5,000 ಕೋಟಿ ಗೋಲ್ಮಾಲ್ ಆಗಿದೆ ಅಂತ ಹೇಳಿದ್ರೆ 2025 ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳನ್ನ 2 ತಿಂಗಳ ಹಣವನ್ನು ಹಾಕಲೇ ಇಲ್ಲ, ಫಲಾನುಭವಿಗಳಿಗೆ ಹಾಕಲೇ ಇಲ್ಲ. ಸರ್ಕಾರ ಆ ಲೆಕ್ಕವನ್ನ ಕೊಟ್ಟೇ ಇರಲಿಲ್ಲ. ಯಾವಾಗ ಪ್ರತಿಪಕ್ಷಗಳವರು ಅದನ್ನು ಪ್ರಸ್ತಾಪಿಸಿದ್ರು, ಆ ನಂತರ ಸರ್ಕಾರ ಸಚಿವ ಆಗಿದ್ದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಂತರ ಎಚ್ಚೆತ್ತುಕೊಂಡಿದ್ರು. ಹೌದು ನಾವು ಕೊಟ್ಟಿಲ್ಲ, ಫೆಬ್ರವರಿ ಮಾರ್ಚ್ ತಿಂಗಳು ಕೊಟ್ಟಿಲ್ಲ, ನಮಗೆ ಸರ್ಕಾರದಿಂದ ಹಿಂಗೆ ರಿಲೀಸ್ ಆಗಿದೆ, ಹಂಗೇನೆ ನಾವು ಪಾಸ್ ಮಾಡ್ತಾ ಹೋದ್ವಿ, ಏಪ್ರಿಲ್ನಿಂದ ಪಾಸ್ ಮಾಡ್ತಾ ಹೋದ್ವಿ ಅಂತೇಳಿ. ಈ ಏಪ್ರಿಲ್ನ ಪಾಸ್ ಮಾಡ್ತಾ ಹೋದಂಥವ್ರಿಗೆ ಜನವರಿ ಆದಮೇಲೆ ಡೈರೆಕ್ಟಾಗಿ ಏಪ್ರಿಲ್ ಅದು ಹೆಂಗೆ ಬಂತು ಗೊತ್ತೇ ಆಗಲಿಲ್ಲ. ಅದು ಯಾವ ರೀತಿಯಾದಂತಹ ಆಡಳಿತ ಅಂತ ಹೇಳಿ. ಗೃಹಲಕ್ಷ್ಮಿಯರಿಗೆ 3 ತಿಂಗಳ ಕಂತಿನ 5,000 ಕೋಟಿ ರೂಪಾಯಿ ಕೂಡ ವ್ಯತ್ಯಯ ಆಗಿದೆ ಅನ್ನುವಂಥ ಆರೋಪಗಳು ಈಗಾಗಲೇ ಇರುವಂಥದ್ದು. ಈ ವಿಚಾರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಬೆಳಗಾವಿಯಲ್ಲಿ ಸದನ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟರು. ಮಹೇಶ್ ತೆಂಗಿನಕಾಯಿ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದರು, ಬಿಜೆಪಿಯ ಶಾಸಕರಾಗಿರುವಂತಹ ಮಹೇಶ್ ತೆಂಗಿನಕಾಯಿ. ಅದಾದ ನಂತರ ಸರ್ಕಾರ ಅದನ್ನು ಒಪ್ಕೊಳ್ತು. ಹೌದು, ನಾವು 2 ತಿಂಗಳ ಹಣವನ್ನು ಹಾಕೇ ಇಲ್ಲ ಅಂತ ಹೇಳಿದರು. ಈ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ವ್ಯತ್ಯಯಗಳು ಗೋಚರಿಸ್ತಾ ಇದ್ದಾವೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವರಾಗಿದ್ದಾಗ ವಿಪಕ್ಷಗಳು ಈ ರೀತಿಯಂತಹ ಆರೋಪವನ್ನು ಮಾಡಿದಂಥದ್ದು. ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿದ್ದರು. ಲಕ್ಷ್ಮೀ ಹೆಬ್ಬಾಳ್ಕರ್ ಬಹಳ ಹೆಮ್ಮೆಯಿಂದ ಹೇಳ್ಕೊಂಡಿದ್ರು, ನಾನು ರಾಜ್ಯದ ಗೃಹಲಕ್ಷ್ಮಿಯರಿಗೆ ಹಣ ಹಾಕುವ ಪುಣ್ಯದ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ರು. ಆದರೆ ಅವರು ಸಚಿವೆಯಾಗಿದ್ದಾಗಲೇ 2 ತಿಂಗಳ ಹಣ ಎಲ್ಲಿ ಹೋಯ್ತು ಅಂತಲೇ ಗೊತ್ತಿಲ್ಲ. ಗ್ಯಾರಂಟಿಗಳಿಗಾಗಿ
ಕಷ್ಟಪಟ್ಟು ಸರ್ಕಾರ ಹಣವನ್ನು ಹೊಂದಿಸ್ಕೊಂಡು ಬಂದಿದೆ. ಯಾಕಂದ್ರೆ ಇದೇನು ಈಸಿ ಅಲ್ಲ. 2,500 ಕೋಟಿ ರೂಪಾಯಿಯನ್ನ ಪ್ರತಿ ತಿಂಗಳು ಹೊಂದಿಸುವಂಥದ್ದು ಯಾವುದೇ ಸರ್ಕಾರಕ್ಕೂ ಕೂಡ ಸುಲಭದ ಮಾತಲ್ಲ. ಅದು ತನ್ನದೇ ರೆವೆನ್ಯೂವನ್ನ, ತನ್ನದೇ ಆದಾಯವನ್ನ ಹೊಂದಿಸ್ಕೊಳ್ಬೇಕು. ರಾಜ್ಯ ಸರ್ಕಾರ ತನ್ನ ಬೊಕ್ಕಸದಿಂದ ಖರ್ಚು ಮಾಡಬೇಕು. ಕೇಂದ್ರ ಸರ್ಕಾರದಿಂದ ಪಾಲು ಬರೋದಿಲ್ಲ. ಅದಕ್ಕೆ ಕರ್ನಾಟಕದಿಂದ ಸಂಗ್ರಹವಾಗುವ ತೆರಿಗೆಯ ಮೂಲಗಳು ಯಾವ್ಯಾವುದಿದ್ದಾವೆ ಅದರಿಂದ ಸಂಗ್ರಹವಾಗುವಂಥ ಹಣದಲ್ಲಿ ಕೊಡಬೇಕಾದಂಥ ಯೋಜನೆ ಇದು. ಬಹಳ ಕಷ್ಟಪಟ್ಟು ರಾಜ್ಯ ಸರ್ಕಾರಕ್ಕೆ ಹಣ ಹೊಂದಿಸ್ತಾ ಇತ್ತು. ಗ್ಯಾರಂಟಿಗಳ ಪರಿಷ್ಕರಣೆಗೆ ಈಗಾಗಲೇ ಸರ್ಕಾರ ನಿರ್ಧಾರವನ್ನು ಕೂಡ ಕೈಗೊಂಡಿದೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಒಂದು ವಾರಕ್ಕೆ ಮೊದಲೇನೆ ಹೇಳಿದ್ರು ಪರಿಷ್ಕರಣೆ ಆಗಬೇಕಾದ ಅಗತ್ಯ ಇದೆ ಅಂತ ಹೇಳಿದ್ರು. ನಂತರ ಮುಖ್ಯಮಂತ್ರಿ ಕೂಡ ಆದ್ರು. ಮುಖ್ಯಮಂತ್ರಿ ಆದ ನಂತರ ಅವರು ಪರಿಷ್ಕರಣೆಗೆ ಹೇಳಿದ್ದಾರೆ. ಈಗ ಆಲ್ರೆಡಿ ಪರಿಷ್ಕರಣೆಯನ್ನು ಮಾಡಿಸ್ತೀವಿ ಅಂತ ಹೇಳ್ಕೊಂಡು ತಮ್ಮ ಕ್ಯಾಬಿನೆಟ್ ಸಭೆಯಲ್ಲಿ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಫಲಾನುಭವಿಗಳ ಪರಿಷ್ಕರಣೆ ಹೊತ್ತಲೇ CAG ವರದಿ ಈಗ ಶಾಕ್ ಕೊಟ್ಟಿದೆ. ಏನಿದು ಅನ್ನುವಂತಹದ್ದನ್ನ ಈಗ CAG ವರದಿ ಈ ಪರಿಷ್ಕರಣೆಯ ಹೊತ್ತಲೇನೆ, ಫಲಾನುಭವಿಗಳ ಪರಿಷ್ಕರಣೆ ಹೊತ್ತಲ್ಲೇ CAG ವರದಿ ಈಗ ಶಾಕ್ ಕೊಟ್ಟಿದೆ ಸರ್ಕಾರಕ್ಕೆ. ಇಲ್ಲಿ ವಿರೋಧ ಪಕ್ಷಗಳಿಗೂ ಕೂಡ CAG ವರದಿ ದೊಡ್ಡ ಅಸ್ತ್ರವಾಗ್ತಾ ಇದೆ. ಸರ್ಕಾರದ ಹಣ ಬ್ಯಾಂಕ್ಗಳ ಮೂಲಕವೇ ಹಂಚಿಕೆ ಆಗಬೇಕು. ಇಲ್ಲಿ ಸರ್ಕಾರದ ಹಣ ಹಂಚಿಕೆ ಆಗುವಂಥದ್ದಕ್ಕೆ, ಅದು DBT ಮೂಲಕವಾಗಿಯೇ ಹಂಚಿಕೆ ಮಾಡುವಂಥದ್ದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನು ಕೈಗೊಂಡಿರುವಂಥದ್ದು ಕೂಡ. ಈಗ ಬೇರೆ ಬೇರೆ ಯೋಜನೆಗಳಿಗೆ ಬೇರೆ ಬೇರೆ ಸ್ವರೂಪಗಳಲ್ಲಿರುತ್ತೆ. ಆದರೆ ಇಲ್ಲಿ DBT ಮೂಲಕ ಹಂಚಿಕೆ ಆಗತ್ತೆ. DBT ಮೂಲಕ ಹಂಚಿಕೆ ಆಗ್ತಕ್ಕಂತಹ ಹಣದಲ್ಲಿ ಹೇಗೆ ಇದು ಅಕೌಂಟೇ ಇಲ್ದವ್ರಿಗೆ ಹೇಗೆ ಹಣ ಹೋಗೋದಕ್ಕೆ ಸಾಧ್ಯ ಆಗುತ್ತೆ? ಇಲ್ಲಿ DBT ಮೂಲಕ ಆಗುವಂತಹ ಹಣ ಹೇಗೆ ಅಕೌಂಟ್ ಇಲ್ಲದವರಿಗೆ ಹೋಗುತ್ತೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ನಿಯಮಗಳಿದ್ದಾವೆ. ಇಷ್ಟೆಲ್ಲ ಇದ್ದ ಮೇಲೂ ಕೂಡ ಇಲ್ಲಿ ಹಣ ಯಾವುದೋ ರೂಪವನ್ನು ಪಡ್ಕೊಳ್ತಿದ್ವಿ. ಬ್ಯಾಂಕ್ ಖಾತೆ ಇಲ್ಲದೇನೆ ಹಣ ಜಮೆ ಆಗಿದ್ದು ಹೇಗೆ? ಎಲ್ಲಿಂದ ಬಂತು ಈ ಹಣ ಅಂತ? ಎಲ್ಲಿಂದ ಬಂತು ಈ ಹಣ? ಯಾವ ಸ್ವರೂಪದಲ್ಲಿ ಬಂತು? ಇವರಲ್ಲಿ ಎಷ್ಟು ಜನ ನೈಜ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ? ಯಾರಿವರು? ಹೇಗೆ ಈ ರೀತಿಯಾಗಿ ಹಣ ಗೋಲ್ಮಾಲ ಆಗೋದಕ್ಕೆ ಸಾಧ್ಯ? ಹಾಗಿದ್ರೆ ಸರ್ಕಾರದ ಹಣ, ಜನರ ತೆರಿಗೆ ಹಣ ಏನಾಯಿತು? ಯಾವ ಸ್ವರೂಪದಲ್ಲಿ ಎಲ್ಲಿಗೆ ಹೋಗ್ತಾ ಇದೆ? 19,020 ಮಂದಿಗೆ ಹಣ ಹೋಗುತ್ತೆ. ಆದರೆ ಒಂದೇ ಖಾತೆಗೆ ಹೋಗುತ್ತೆ ಅಂತ ಹೇಳಿದಾಗ DBT ಮೂಲಕ ಹೋಗುವಂತಹ ಹಣದ ಮಾನಿಟರಿ ಆಗೋದಿಲ್ವಾ? ನಿಮಗೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರೆ ಅಮೌಂಟ್ ಟ್ರಾನ್ಸ್ಫರ್ ಆಗೋದಿಲ್ಲ. ಆದರೆ ಇಲ್ಲಿ ಇಷ್ಟೋ ಮಂದಿಗೆ ಒಂದೇ ಖಾತೆಗೆ ಹಣ ಹೋಗುತ್ತೆ ಅಥವಾ ಖಾತೆ ಇಲ್ಲದೇ ಇರೋರಿಗೆ ಹಣ ಹೋಗುತ್ತೆ ಅಂತ ಹೇಳಿ ಆದಾಗ ಯಾರಿದು? ಯಾವ ಕಾರಣದ ಕೈಗಳು ಹಾಗಾದ್ರೆ ಇಲ್ಲಿ ಕೆಲಸ ಮಾಡಿದಾವೆ? ಇವುಗಳನ್ನು ಪಾಸ್ ಮಾಡ್ತಾ ಇರುವಂತಹ ಕೈಗಳು ಯಾವುವು? ಗೋಲ್ಮಾಲ್ ಆಗಿರುವಂಥದ್ದು ಕೇವಲ 3 ತಿಂಗಳು ಮಾತ್ರನಾ ಅಥವಾ 3 ವರ್ಷಗಳಿಂದಲೂ ಕೂಡ ಈ ರೀತಿಯಾಗಿ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಇದನ್ನ ಕದಿಯುವ ಪ್ರಯತ್ನ ನಡೀತಾ ಇದೆಯಾ? ಇಲ್ಲಿ ಈ ಅಕೌಂಟ್ಗಳು ಯಾರ ಹೆಸರಲ್ಲಿವೆ? ಯಾರವರು? ಅದು ಹೇಗೆ ಹೋಗೋದಕ್ಕೆ ಸಾಧ್ಯ? ಯಾಕಂದ್ರೆ ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಆಗಿ ನಡಿಬೇಕಾಗಿರುವಂತಹ ವ್ಯವಸ್ಥೆ ಇದು. ಇದಕ್ಕೆ ಅಫ್ಕೋರ್ಸ್ CAGಗೆ ಅದನ್ನ ಪತ್ತೆ ಹಚ್ಚಿದೆ ಅಂತ ಹೇಳಿದ್ರೆ ಇದರಲ್ಲಿ ಡಿಜಿಟಲ್ ಫುಟ್ ಪ್ರಿಂಟ್ಸ್ ಇದ್ದೇ ಇರ್ತವೆ. ಇದೇನು ಯಾರು ತಪ್ಪಿಸ್ಕೊಳ್ಳೋದಕ್ಕಂತೂ ಆಗೋದಿಲ್ಲ. ಒಂದು ವೇಳೆ ಈ ರೀತಿಯಾಗಿ 19,020 ಜನರ ಹಣ ಒಂದು ಅಕೌಂಟ್ಗೆ ಹೋಗ್ತಾ ಇದೆ ಅಂದ್ರೆ ಆ ಅಕೌಂಟ್ ಸಿಗಲೇಬೇಕಲ್ವಾ? ಖಾತೆ ಇಲ್ಲದಿರೋರಿಗೆ ಹಣ ಹೋಗ್ತಿದೆ ಅಂತ ಹೇಳಿದ್ರೆ ಅದು ಹೆಂಗೆ ಹೋಗಿದೆ ಅನ್ನೋಂಥದ್ರ ಮಾರ್ಗ ಗೊತ್ತಾಗಲೇಬೇಕಲ್ವಾ? ಯಾಕಂದ್ರೆ ಸರ್ಕಾರದ ಬೊಕ್ಕಸದಿಂದ ತಾನೇ ಹೋಗ್ತಾ ಇರುವಂತಹ ಹಣ ಎಲ್ಲಿಗೆ ಹೋಗುತ್ತೆ? ಅದು ಯಾರದನ್ನು ಪಡ್ಕೊಳ್ತಿದ್ದಾರೆ ಗೊತ್ತಾಗಲೇಬೇಕಾಗಿರುವಂತಹ ಇದೊಂದು ವ್ಯವಸ್ಥಿತವಾಗಿ ಈ ರೀತಿಯಾಗಿ ಭ್ರಷ್ಟಾಚಾರ ನಡೆಸಿದಾರ? ವ್ಯವಸ್ಥಿತವಾಗಿ ಗೃಹಲಕ್ಷ್ಮಿಯರ ಹಣವನ್ನು ನುಂಗಿದಾರ? ಯಾರಿವರು? ಯಾವ ಕಾರಣಕ್ಕಾಗಿ? ಯಾವ ಸ್ವರೂಪದಲ್ಲಿ ಇದು? ಅಂದ್ರೆ ರಂಗೋಲಿ ಕೆಳಗಡೆ ಹೋಗ್ತೀನಿ ಅಂದ್ರೆ ಚಾಪೆ ಕೆಳಗೆ ಹೋಗ್ತೀನಿ ಅಂತ ಹೇಳಿದ್ರೆ ರಂಗೋಲಿ ಕೆಳಗಡೆ ಹೋಗುವಂತಹ ಬುದ್ಧಿ ಇರುವಂತವ್ರು ಯಾರಿವರು ಅಂತ. ಈ ಸ್ವರೂಪದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವರಿಗೆ 2 ತಿಂಗಳು ಹಣ ಹೋಗದಿದ್ರೂ ಗೊತ್ತಾಗೋದಿಲ್ಲ. ಅದು ಹೋಗಿದ್ಯಾ ಹೋಗಲ್ವಾ ಅಂತ ಗೊತ್ತಾಗೋದಿಲ್ಲ ಆ ಇಲಾಖೆಗೆ. ಅಷ್ಟೇ ಅಲ್ಲದೇನೆ ಈಗ ನೋಡಿದ್ರೆ 19,000 ಜನರಿಗೆ ಒಂದೇ ಅಕೌಂಟ್ಗೆ ಹಣ ಹೋದ್ರೂ ಬಹುಶಃ ಅವರಿಗೆ ಗೊತ್ತಾಗೋದಿಲ್ಲ. ಖಾತೆನೇ ಇಲ್ದವ್ರಿಗೆ ಹಣ ಹೋದ್ರು ಅವ್ರಿಗೆ ಗೊತ್ತಾಗೋದಿಲ್ಲ. 2 ಬಾರಿ ಕೆಲವು ಅಕೌಂಟ್ಗೆ ಹೋದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ. ಒಂದು ವೇಳೆ ಗೊತ್ತಾಗಿದ್ದಿರ್ತಿದ್ರೆ ಇಷ್ಟೊತ್ತಿಗಾಗ್ಲೇ ಆ ಇಲಾಖೆ ಏನಾದರೂ ಒಂದು ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು. CAG ಮೂಲಕ ಇದು ಹೆಂಗ್ ಬಂತು ಅನ್ನುವಂತಹ ಪ್ರಶ್ನೆ ಇದೆ. ಈ ವಿಚಾರದಲ್ಲಿ ವಿಧಾನ ಪರಿಷತ್ ಸದಸ್ಯೆ ಹೇಮಲತಾ ನಾಯಕ್ ಏನು ಹೇಳಿದ್ದಾರೆ ಅಂತ ನಿಮ್ಗೆ ತೋರಿಸ್ತೀನಿ. ಈ ಒಂದು ಗೃಹಲಕ್ಷ್ಮಿ ಯೋಜನೆ ಇದರಲ್ಲಿ ನಿಜವಾಗ್ಲೂ ಆ ಸರ್ಕಾರದ ಒಂದು ನಡೆ ಮಾತ್ರ ನಿಗೂಢವಾಗಿದೆ. ಅವ್ರು ಹೇಳ್ತಕ್ಕಂಥದ್ದನ್ನು ನೋಡಿದ್ರೆ ಕಳೆದ ವರ್ಷ 5,000 ಕೋಟಿ ಎಲ್ಲೋಗಿದೆ ಅಂತಕ್ಕಂಥದ್ದು ನಾಪತ್ತೆ ಆಗಿದೆ. ನಮ್ಮ ನಾಯಕರು ಕೂಡ ಕೇಳಿದರು,
ಅದಕ್ಕೆ ಲೆಕ್ಕ ಕೊಟ್ಟು ಹೋಗಲಿ ಅಂತ ಕೂಡ ನಾವು CM ಅವ್ರ ಹತ್ರ ನಾವು ಕೇಳಿದ್ದೀವಿ ಕೂಡ. ಅದು ಎಲ್ಲಿಂದೋ ಮರ್ಚಿಕೆ ಆಯಿತು. ಅದಲ್ಲದೆ ಇದು ಒಂದು ಹೊಸದಾಗಿರ್ತಕ್ಕಂಥ ಒಂದು ಯೋಜನೆ ಹಗರಣ ಆಗಿದೆ. ಇದು CAG ವರದಿಗೆ ಅವರು ಉತ್ತರನೇ ಕೊಡ್ತಾ ಇಲ್ಲ, ಜಾರಿ ಕೊಡ್ತಕ್ಕಂಥ ಕೆಲಸ ಇವತ್ತು ಈ ಸರ್ಕಾರದಿಂದ ಆಗ್ತಾ ಇದೆ. ಈಗ ಮತ್ತೆ ಹೇಳ್ತಾ ಇದ್ದಾರೆ, ಗೃಹಲಕ್ಷ್ಮಿಯವರು ಹೊಸದಾಗಿ ನೋಂದಣಿ ಮಾಡ್ಕೋಬೇಕು, ನೀವು ನಿಮ್ಮೆಲ್ಲ ಮತ್ತೆ ಮೊದಲಿನಿಂದ ನೀವು ಅದಕ್ಕೆ ಜಾಯಿನ್ ಆಗ್ರಿ ಅಂತ ಹೇಳ್ತಕ್ಕಂಥದ್ದು. ಇದು ಒಮ್ಮಿಂದೊಮ್ಮೆ 19,000 ಚಿಲ್ಲರೆ ಲಕ್ಷ ಅಕೌಂಟಿಗೆ ಜಮಾ ಆಯಿತು. ಇವು ಏನು ಹೇಳ್ತಿದ್ದಾರೆ ಅಂದ್ರೆ ಇದು ಯಾವುದಕ್ಕೂ ಆ ಸರ್ಕಾರದಲ್ಲಿ ಉತ್ತರ ಇಲ್ಲ. ಎಲ್ಲಿ ಹೋಗಿದೆ ಅಂತಕ್ಕಂಥ, ಯಾವ ಚುನಾವಣೆಗೆ ಖರ್ಚು ಮಾಡಿದಾರೋ ಅಥವಾ ಎಲ್ಲಿ ಆಗಿದೆ ಅಂತಕ್ಕಂಥದ್ದು ನಮಗೆ ನಿಗೂಢವಾಗಿ ಗೊತ್ತಾಗಿದೆ. ಅಲ್ಲೊಂದು ಚುನಾವಣೆಗೆ ಖರ್ಚು ಮಾಡಿದಾರೆ ಅಂತಕ್ಕಂಥದ್ದು ನಮಗೆ ಅಂದಾಜಿತ್ತು. ಯಾವಾಗ CAG ವರದಿಯಲ್ಲಿ ಈ ವಿಚಾರಗಳು ಬಹಿರಂಗ ಆಯಿತು, ಗೃಹಲಕ್ಷ್ಮಿಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಡವರಿಗೆ ಸಿಗಬೇಕಾದಂತಹ ಹಣ ಯಾರ ಪಾಲಾಗ್ತಿದೆ ಅನ್ನುವಂತಹ ಪ್ರಶ್ನೆಯನ್ನ ಫಲಾನುಭವಿಗಳು ಕೇಳ್ತಾ ಇದ್ದಾರೆ. ನಮ್ಮ ಹಣ ಅದು, ಯಾಕಂದ್ರೆ ಅವರ ಹಕ್ಕಿನ ಹಣ ಇದು. ಸರ್ಕಾರ ಇದನ್ನು ಕೊಡ್ತಾ ಇರುವಂಥದ್ದು ಈ ಮಹಿಳೆಯರು ಕಷ್ಟದಲ್ಲಿದ್ದಾರೆ ನಮ್ಮ ರಾಜ್ಯದಲ್ಲಿ, ಅವರಿಗೆ ಅನುಕೂಲ ಆಗಬೇಕು ಅಂತೇಳಿ ರಾಹುಲ್ ಗಾಂಧಿಯವರು ಪಾದಯಾತ್ರೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ, ಭಾರತ್ ಜೋಡೋ ಯಾತ್ರೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕಂಡಂತಹ ವಿಚಾರಗಳ ಆಧಾರದ ಮೇಲೆ ರೂಪಿತಗೊಂಡಿರುವಂತಹ ಕಾರ್ಯಕ್ರಮ ಇದು. ಸುಖ ಸುಮ್ಮನೆ ರೂಪಿತಗೊಂಡಿಲ್ಲಲ್ಲ, ಅವರು ಕಷ್ಟದಲ್ಲಿ ಇದ್ದಾರೆ ಅನ್ನೋದು ಗೊತ್ತಾದಾಗ ತಾನೇ ಆಗಿರೋದು. ಸರ್ಕಾರ ತಪ್ಪು ಮಾಡಿ ನಮ್ಮ ಮೇಲೆ ಗೂಬೆ ಕೂರಿಸ್ತಾ ಇದೆ, ನಮ್ಮನ್ನೀಗ ಪರಿಷ್ಕರಣೆ ಮಾಡಿಸ್ತಾ ಇದ್ದಾರೆ. ನಾವು ರಿಪೋರ್ಟ್ ಕೊಡಬೇಕು, ನಾವು ನಮ್ಮ ಡೀಟೇಲ್ಸ್ ಕೊಡಬೇಕು ಅಂತ ಹೇಳ್ತಿದ್ದೆ. ತಮ್ಮ ತಪ್ಪು ಮುಚ್ಚಿಕೊಳ್ಳೋದಕ್ಕೆ ಮತ್ತೆ ಅರ್ಜಿ ಸಲ್ಲಿಸಿ ಅಂತೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಅಂತ ಹೇಳಿ ಗೃಹಲಕ್ಷ್ಮಿಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜವಾದ ಫಲಾನುಭವಿಗಳಿಗೆ ಹಣ ತಲುಪಬೇಕು, ಯಾಕಂದ್ರೆ ನಿಜವಾದ ಫಲಾನುಭವಿಗಳಿಗೆ ಇಲ್ಲಿ ಹಣ ತಲುಪಲೇಬೇಕು. ಗೃಹಲಕ್ಷ್ಮಿ ಯೋಜನೆಯಲ್ಲಿನ ಭ್ರಷ್ಟಾಚಾರದ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ ಗೃಹಲಕ್ಷ್ಮಿಯರೂ ಕೂಡ ಕೇಳ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ನಾಡಿನ ಮಹಿಳೆಯರಿಗೆ ಈ ಹಣದ ಮೇಲಿನ ಹಕ್ಕಿದೆ. ಯಾಕೆಂದ್ರೆ ಸರ್ಕಾರ ಅದನ್ನ ಯೋಜನೆ ರೂಪಿಸಿರುವಂಥದ್ದು ಅವ್ರಿಗಾಗಿ ರೂಪಿತಗೊಂಡಿರುವಂತಹ ಯೋಜನೆ ಅವರಿಗೆ ಸರಿಯಾಗಿ ತಲುಪಬೇಕು. ಅದರಲ್ಲಿ ಇನ್ಯಾರು ಮೋಸ ಮಾಡೋದಕ್ಕೆ ಅವಕಾಶ ಇರಬಾರ್ದು. 3 ತಿಂಗಳಿಂದ ಹಣ ಬಂದಿಲ್ಲ, ನಾವು ಯಾರನ್ನ ಕೇಳಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ ಅವರು. ಗೃಹಲಕ್ಷ್ಮಿಯರ ಮಾತನ್ನು ನಿಮ್ಗೆ ತೋರಿಸ್ತೀನಿ. ಸರ್ಕಾರ ಜವಾಬ್ದಾರಿ ಇದಕ್ಕೆ. ಗೃಹಲಕ್ಷ್ಮಿ ಖಾತೆ ನಮಗೆ ಇದು ಮಾಡಾಕತ್ತಾರಲ್ಲ, ಸರ್ಕಾರ ಗೋಲ್ಮಾಲ್ ಮಾಡಾಕತ್ತೈತಿ. ಅಧಿಕಾರಿಗಳು ಜವಾಬ್ದಾರಿ ಇದಕ್ಕೆ. ಈಗ ಮತ್ತು ನಮಗೆ ಬೇರೆ ಮತ್ತು ನೀವು ಅಪ್ಲಿಕೇಶನ್ ಕೊಡ್ರಿ ಅನ್ನಕತ್ತಾರ. ಇದು ನ್ಯಾಯ ರೀ? ಇದಾಗ ಎಲ್ಲರೂ ಕೂಡಿ ಒಂದು ಏನಾರ ಸೂಕ್ತ ಕ್ರಮ ತಗೋಬೇಕಂತ ಹೇಳಿ ನಾವು ಅಂತೇವ್ರಿ. ಗೌರ್ಮೆಂಟೇ ಎಲ್ಲ ಇದಕ್ಕೆ ಹೊಣೆ ರೀ ಸರ್. ಮತ್ತೀಗ ಹೊಸದಾಗಿ ಅರ್ಜಿ ಹಾಕಿ ಮತ್ತು ಅದಕ್ಕೆಲ್ಲ ಟೈಮ್ ಭಾಳ ಇದು ಮಾಡ್ತೇವೆ. ಲಾಸ್ಟ್ ಟೈಮ್ ಎಲ್ಲ ಫಸ್ಟ್ ಟೈಮ್ ಹಾಕಿದಾಗ ಗೃಹಲಕ್ಷ್ಮಿದು ಎಷ್ಟೊಂದು ಪ್ರಾಬ್ಲಮ್ ಆಗಿದೆ. ಈಗ ಮಸ್ತ್ ನೆಕ್ಸ್ಟ್ ಟೈಮ್ ಅದೇ ಮಾಡೋದು. ಇದರಲ್ಲಿ ಅಷ್ಟೊಂದು ಎಲ್ಲ ಭ್ರಷ್ಟಾಚಾರ ಆಗಿದೆ ಅಂದರೆ ಅದಕ್ಕೆ ಸರ್ಕಾರನ ಹೊಣೆ. ಈಗ 19,000 ರೂಪಾಯಿ ಅಕೌಂಟ್ ಇಲ್ದವ್ರಿ ಇದು ಎಲ್ಲ ರೊಕ್ಕ ಹೋಗ್ತಾ ಇದೆ. ಅದೇ 19,000 ಬಡವ್ರ ಅಕೌಂಟ್ ಇದ್ದು ಬಡವ್ರ ಮಂದಿಗೆ ಹೋದರೆ ಎಷ್ಟೊಂದು ಉಪಯೋಗ ಆಗುತ್ತೆ. ಸರ್ಕಾರ ಹೊಣೆ ರೀ. ಮತ್ತು ಒಂದೇ ಖಾತೆಗೆ 20 ಜನ 1,000 ಮಂದಿದು ಹಾಕಿದ್ರೆ ಈಗ ಅಷ್ಟು ಜನದ ನಮ್ಮ ಬರಬೇಕು. ಇದ್ದವ್ರದ್ದು ಕೊಡುವಂಗಿಲ್ಲ, ಇಲ್ದಾರ್ದವ್ರದ್ದು ಅದ್ರಾಗ ಖಾತೆದೊಳಗೆ ತುಂಬೈತಿ. ಅದ್ರ ನಾವೇನು ಮಾಡ್ಬೇಕು? ಅದಕ್ಕೆ ಸರ್ಕಾರದವ್ರ ಎಲ್ಲ ಇದಕ್ಕೆ ಜವಾಬ್ದಾರಿ. ಇದಕ್ಕೆ ಒಬ್ಬವನ ಮಗ ದುಡಿಬೇಕು, ಎಲ್ಲ ನಡಿಬೇಕು ನಮ್ಮದು. ಅದು ಎಷ್ಟೋ ಸಹಾಯ ಆಕತ್ರಿ ಸರ್. ನಮ್ಮ ಅಕೌಂಟ್ಗೆ ಹಾಕಿದ್ರೆ ಪುಣ್ಯದ ಕೆಲಸ ನೋಡ್ರಿ ಸರ್. 3 ತಿಂಗಳಿಂದ ಬಂದಿಲ್ರಿ ಸರ್. ಮತ್ತೀಗ ಬೇರೆ ಅಕೌಂಟಿಗೆ ಹೋಗತ್ತೆ ಅಂತ ನಾವು ಕೇಳಿದ್ವಿ. ಅದು ನಮ್ಮ ಅಕೌಂಟಿಗೆ ಬರೋಂಗೆ ಮಾಡಿದ್ರೆ ನಮ್ಗೆ ಅದರ್ಲಿಂದ ಒಂದು ಸ್ವಲ್ಪ ಸಹಾಯ ಐತ್ರಿ ಸರ್. ಅದ್ರಾಗ ನಡಿಬೇಕ್ರಿ ಸರ್. ನಮ್ಮದು ನಮ್ಮ ಪುಣ್ಯ ಇತ್ತು ರೀ, ಅದು ಒಂದು ಸ್ವಲ್ಪ ಈಗಿಲ್ಲ ಬರುವಲ್ದು. ನಮ್ಮ ಅಕೌಂಟಿಗೆ ಬಂದ್ರೆ ಚಲೋ ಐತ್ರಿ, ಪುಣ್ಯ ಇದ್ದು ಕೆಲಸ. ಅದು ಇಲ್ಲ ಅಂದಿದ್ರೆ ನಾವು ಹೆಂಗೆ ಬದುಕ್ತಿದ್ದೀವಿ ರೀ. ಅದನ್ನು ಆಸೆ ತೋರಿಸಿ ಈಗ ಬದುಕು ಅಂದ್ರೆ ಹೆಂಗೆ ಬದುಕ್ತಾರೆ ರೀ ಮನುಷ್ಯ? ಆಗಬಾರ್ದ್ರಿ, ಈ ರೀತಿ ಆಗಬಾರ್ದ್ರಿ. ಮತ್ತು ಸರ್ಕಾರದವರು ಅವರು ತಮ್ಮದು ಇದನ್ನು ನೋಡಿಕೊಂಡು ತಾವು ಮಾಡ್ಕೊಳ್ಳೋರಲ್ರಿ. ಅದಕ್ಕೆ ನಾವು ಬಡವರು ಏನು ಹೇಳ್ಬೇಕ್ರಿ? ಲೋಪ ಮಾಡಬಾರ್ದು. 19,020 ಜನಗಳದ್ದು ಅಕೌಂಟು ಒಂದೇ ಅಕೌಂಟಿಗೆ ದುಡ್ಡು ಹೋಗೈತಂತ. ಸೊ ಇದು ಯಾಕೆ, ಅದು ಹೇಗೆ ಸಾಧ್ಯ ಆಗುತ್ತೆ? ಸೊ ಅರೌಂಡ್ ಒಂದು 3 ರಿಂದ 4 ಕೋಟಿ ದುಡ್ಡು ಒಂದೇ ಅಕೌಂಟಿಗೆ ಯಾಕೆ ಹೋಯ್ತು? ಸೊ ಫಲಾನುಭವಿಗಳು ಇಲ್ಲದೆ ಇರೋರ ಅಕೌಂಟಿಗೂ ದುಡ್ಡು ಹಾಕಿದ್ದೀರಾ. ಸೊ ಇದ್ದರ ಅಕೌಂಟಿಗೆ ಬಿಟ್ಟು ಇಲ್ಲದೆ ಇರೋ ಅಕೌಂಟಿಗೆ ಹಾಕೋಕ್ಕೆ ಕಾರಣ ಏನಿದೆ? ಸೊ ಇದನ್ನು ಯಾಕೆ ಮಾಡ್ತಾ ಇದ್ದೀರಾ ಸರ್ಕಾರ? ಯಾಕೆಂದರೆ ಸರ್ಕಾರ ಈ ವಿಚಾರದಲ್ಲಿ ನೀರಿದ್ದು ನೀರಿಗೆ, ಹಾಲಿದ್ದು ಹಾಲಿಗೆ ಅನ್ನೋ ರೀತಿಯಲ್ಲಿ ಸ್ಪಷ್ಟವಾಗಿ ಹೇಳಬೇಕು. ಯಾರಿವರು? ಈ ದುಡ್ಡು ನುಂಗಿದವರು ಯಾರು? ಗೃಹಲಕ್ಷ್ಮಿ ಹಣವನ್ನು ನುಂಗಿದವರು ಯಾರು? ಅವರನ್ನ ಪತ್ತೆ ಹಚ್ಚುವ ಕೆಲಸ ಆಗಲೇಬೇಕು. ಯಾಕಂದರೆ CAG ರಿಪೋರ್ಟ್ ಈ ವಿಚಾರಗಳನ್ನು ಹೇಳ್ತಾ ಇದೆ ಅಂತ ಹೇಳಿದಾಗ ಸಹಜವಾಗಿಯೇ
ಇಲ್ಲಿ ಅನುಮಾನಗಳು ದಟ್ಟವಾಗ್ತಾ ಇರುವಂಥದ್ದು. ಇದನ್ನು ಕ್ಲೀನ್ ಮಾಡಬೇಕಾಗಿರುವಂತಹ ಜವಾಬ್ದಾರಿ ರಾಜ್ಯ ಸರ್ಕಾರದ ಮೇಲಿದೆ. ಇಲ್ಲಿ ಬಿಡದಿಯಲ್ಲಿ ಒಂದು ಕಡೆ ಟೌನ್ಶಿಪ್, ಮತ್ತೊಂದು ಕಡೆ JDS ಮತ್ತು ಕಾಂಗ್ರೆಸ್ ನಾಯಕರ ನಡುವಿನ ಮಾತಿನ ಜಗಳ. ಇದರ ನಡುವೆ ರಾತ್ರೋರಾತ್ರಿ ಕಾಣಿಸ್ಕೊಳ್ಳುವ ಪೋಸ್ಟರ್ಗಳು. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಮತ್ತೆ ಪೋಸ್ಟರ್ ಕದನ ನಡೀತಾ ಇದೆ. ಪೋಸ್ಟರ್ ಅನ್ನ ಅಂಟಿಸಲಾಗಿದೆ ರಾತ್ರೋರಾತ್ರಿ. HDK ಕುಟುಂಬ 100 ಎಕರೆ ಜಮೀನನ್ನು ಹೊಂದಿದೆ ಅಂತೇಳಿ ಪೋಸ್ಟರ್ಗಳನ್ನು ಹಚ್ಚಲಾಗಿದೆ. ವಿಶೇಷವಾಗಿ ಪೋಸ್ಟರ್ ವಿರುದ್ಧ JDS ಅವರು ಕಿಡಿಕಾರ್ತಾ ಇದ್ದಾರೆ. ನಾಯಕರ ನಡುವೆ ಈಗ ವಾಕ್ಸಮರ ಶುರುವಾಗಿದೆ. ಏನಿದು, ಯಾರು ಹಾಗಾದ್ರೆ ಈ ಪೋಸ್ಟರ್ ಹಚ್ಚುತ್ತಾ ಇರುವಂಥವ್ರು ಯಾರು ಅನ್ನೋದು ಒಂದು ಪ್ರಶ್ನೆ. ಎರಡನೇದು, ಪೋಸ್ಟರ್ನಲ್ಲಿರುವಂತಹ ಡೀಟೇಲ್ಸನ್ನು ಇವರಿಗೆ ಕೊಡ್ತಾ ಇರುವಂಥವ್ರು ಯಾರು, ಜೈಲಿಗೆ ಹೋಗೋದಿಕ್ಕೂ ಇದು ಕಾರಣ ಆಗುತ್ತೆ ಅಂತೇಳೆಲ್ಲ ಬರ್ಕೊಂಡಿದ್ದಾರೆ. ಈ ರೀತಿಯಾದಂತಹ ಈ ಛಾಯಾ ಯುದ್ಧ ಇದೆಯಲ್ಲ, ಪರೋಕ್ಷವಾಗಿರುವಂತಹ ಈ ಯುದ್ಧ ಇದೆಯಲ್ಲ, ಇವುಗಳು ಸರಿಯಾದಂತಹ ಕ್ರಮ ಅಲ್ಲ. ರಾಜಕೀಯದಲ್ಲಿ ಏನನ್ನೇ ಇದ್ರೂ ಕೂಡ ಎದುರಿಸಬೇಕೇ ಹೊರತು ಈ ರಾತ್ರಿ ಬಂದು ಯಾರೋ ಪೋಸ್ಟರ್ ಅಂಟಿಸೋದು, ಆ ಪೋಸ್ಟರ್ಗೆ ಅಪ್ಪ ಯಾರು ಅಮ್ಮ ಯಾರು ಹೇಗೆ ಗೊತ್ತಾಗುತ್ತೆ? ಈ ರೀತಿಯಾದಂತಹ ಕೆಲಸವನ್ನು, ಈ ರೀತಿಯಾದಂತಹ ಪಾಲಿಟಿಕ್ಸನ್ನು ಯಾರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಪ್ರಶ್ನಾರ್ಹ ವಿಚಾರ. ಇಲ್ಲಿ ನೋಡಿ, ಏನೇನೋ ಬರೆದಿದ್ದಾರೆ, ಅದರಲ್ಲಿ ಬಹಳಷ್ಟು ವಿಚಾರಗಳನ್ನು ಹಾಕಿದ್ದಾರೆ. ಕುಮಾರಸ್ವಾಮಿ ಅವರ ಫೋಟೋ ಹಾಕಿದ್ದಾರೆ, ನಿಖಿಲ್ ಅವರ ಫೋಟೋ ಹಾಕೊಂಡು ಮಾಡಿದ್ದಾರೆ. ಈ ರೀತಿಯಾದಂತಹ ಬೇರೆ ಬೇರೆ ರೀತಿಯಾದಂತಹ ಒಂದು ಪೋಸ್ಟರ್ಗಳನ್ನು ಹಚ್ಚಿ ಆ ಮೂಲಕವಾಗಿ ತಾವೇನನ್ನೋ ಸಾಧಿಸಿದ್ದೀವಿ ಅನ್ನುವಂಥದ್ದಕ್ಕಿಂತ ಹೆಚ್ಚಾಗಿ ಇದೊಂದು ರೀತಿಯ ಕುಹಕದ ರಾಜಕಾರಣ. ಇದು ಕುಹಕದ ರಾಜಕಾರಣ ಹೊರತು ಬೇರೆನೇನಲ್ಲ. ಈ ರೀತಿಯಿಂದ ಕುಹಕದ ರಾಜಕಾರಣದ ಅವಶ್ಯಕತೆ ಇರೋದಿಲ್ಲ. ಬಿಡದಿ ವ್ಯಾಪ್ತಿಯಲ್ಲಿ ಆಸ್ತಿ ಖರೀದಿಸಿರುವಂಥದ್ದು HDK ಕುಟುಂಬ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಆರೋಪಗಳನ್ನು ಮಾಡಲಾಗಿದೆ. ಅಫ್ಕೋರ್ಸ್ ಅವ್ರಿಗೆ ಅಲ್ಲಿ ಆಸ್ತಿಯನ್ನು ಖರೀದಿ ಮಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ, ಅನಿತಾ ಕುಮಾರಸ್ವಾಮಿ ಹೆಸರಿನಲ್ಲಿ ಕೂಡ ಆಸ್ತಿಗಳು ಅಲ್ಲಿ ಇದ್ದಾವೆ. ಕುಮಾರಸ್ವಾಮಿ ಅವರ ಹೆಸರಿನಲ್ಲಿರುವಂಥದ್ದು ಒಂದು ಭಾಗ. ಅದರ ಹೊರತಾಗಿ ಅನಿತಾ ಮತ್ತು ನಿಖಿಲ್ ಅವರ ಹೆಸರಿನಲ್ಲೂ ಕೂಡ ಆಸ್ತಿಗಳಿದ್ದಾವೆ ಅನ್ನುವಂತಹ ಆರೋಪವನ್ನು ಮಾಡ್ತಿದ್ದಾರೆ. ಅವರು ಕೂಡ ಹೇಳ್ತಿದ್ದಾರೆ, ಹೌದು ನಮ್ಮ ಆಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಯೋಜನೆ ಕೈ ಬಿಟ್ಟರೆ ತನ್ನ 32 ಎಕರೆ ಭೂಮಿಯನ್ನು ಕೂಡ ಕೊಡ್ತೀನಿ ಅಂತೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ಕೊಂಡಿದ್ರು. ಅದರಲ್ಲಿ ಅವರದ್ದು ಮಾತ್ರ ಇರೋದಲ್ಲ, ಅವರ ತಾಯಿದು ಇದೆ. ತಾಯಿ ಹೆಸರಿನಲ್ಲಿ ಸುಮಾರು 27 ಎಕರೆನೋ ಇದೆ ಅಂತೆ. ಅವರ ಹೆಸರಲ್ಲಿ 5 ಎಕರೆ ಇರಬೇಕು. ಶಾಲೆ, ಆಸ್ಪತ್ರೆ ಸೇರಿದಂತೆ ಜನೋಪಯೋಗಕ್ಕೆ ಭೂಮಿ ಕೊಡೋದಾಗಿ ನಿಖಿಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಅದಾದ್ಮೇಲೆ ಅವರ ತಂದೆ ಇಲ್ಲ 5 ಎಕರೆ ಅವನ ಹೆಸರಲ್ಲಿ ಏನಿದೆ ಅದನ್ನು ಬಿಟ್ಕೊಡ್ತಾರಂತೆ, ಬಿಟ್ಕೊಡ್ಲಿ ಬಿಟ್ಕೊಡ್ತೀವಿ ಅನ್ನೋಂಥ ರೀತಿಯಲ್ಲಿ ಹೇಳಿದರು. ಪೋಸ್ಟರ್ ಮುಖಾಂತರ HDK ಹಾಗೂ ನಿಖಿಲ್ ಅವರನ್ನ ಕಾಲೆಳೆಯುವಂತಹ ಕೆಲಸವನ್ನು ಕಾಂಗ್ರೆಸ್ನವರು ಮಾಡಿದ್ದಾರೆ. ಬಹುತೇಕ ಇದು ಕಾಂಗ್ರೆಸ್ನವರು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಈ ಪೋಸ್ಟರ್ಗಳನ್ನು ಅನವಶ್ಯಕವಾಗಿ ಅಲ್ಲಿ ಹಾಕಬೇಕಂತ ಉದ್ದೇಶ ಯಾರದ್ದು ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಈಗಾಗಲೇ ಈ ಪೋಸ್ಟರ್ಗಳು ಬಿಡದಿ, ಬೈರಮಂಗಲ ಸುತ್ತಮುತ್ತ ದಳಪತಿಗಳ ವಿರುದ್ಧ ಪೋಸ್ಟರ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಈ ಭಾಗದಲ್ಲಿ ಪೋಸ್ಟರ್ಗಳನ್ನು ಅಂಟಿಸೋದ್ರ ಮೂಲಕವಾಗಿ ಒಂದು ರೀತಿಯಾದಂತಹ ವಿಕೃತ ಸಂತೋಷವನ್ನು ಅನುಭವಿಸುವಂತಹ ಕೆಲಸವನ್ನು ಯಾರು ಮಾಡ್ತಾ ಇದ್ದಾರೆ. ಕಿಡಿಗೇಡಿತನದ ಕೆಲಸಗಳು ಇವೆಲ್ಲವೂ ಕೂಡ. 32 ಎಕರೆ ಆಸ್ತಿ ಹೊಂದಿರುವುದಾಗಿ ಹೇಳಿಕೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಈಗಾಗಲೇ ಹೇಳಿಕೊಂಡಿದ್ದಾರೆ. ಅನಿತಾ ಕುಮಾರಸ್ವಾಮಿ ಹಾಗೂ ನಿಖಿಲ್ ಹೆಸರಿನಲ್ಲಿ ಜಮೀನು ಇರುವಂಥದ್ರ ಬಗ್ಗೆಯೂ ಕೂಡ ಅವರಿಬ್ಬರು ಕೂಡ ಹೇಳಿಕೊಂಡಿದ್ದಾರೆ. ಆದರೆ ಇಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪೋಸ್ಟರ್ಗಳನ್ನು ಅಂಟಿಸ್ತಾ ಇರುವಂಥವರು ಬೇರೆ ಬೇರೆ ರೀತಿಯಲ್ಲಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ಈ ಪೋಸ್ಟರ್ಗೆ ಸಂಬಂಧಪಟ್ಟಂತೆಯೇ ಅನಿತಾ ಕುಮಾರಸ್ವಾಮಿ ಅವರು ಒಂದು ಪೋಸ್ಟನ್ನು ಹಾಕಿದ್ದಾರೆ. ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟನ್ನು ಹಾಕಿದ್ದಾರೆ. ಬಿಡದಿ ಆಸ್ತಿ ಆರೋಪದ ಬಗ್ಗೆ ಅನಿತಾ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಆ ಪೋಸ್ಟ್ ಮೂಲಕವಾಗಿ ವಿಶೇಷವಾಗಿ MB ಪಾಟೀಲ್ರ ವಿರುದ್ಧ ಹೇಳಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂತಹ ಅನಿತಾ ಕುಮಾರಸ್ವಾಮಿ ಅವರು, ನನಗೆ ಅಲ್ಲಿ 32 ಎಕರೆ ಇದೆ, ಜಮೀನಿದೆ ನಮ್ಮದು, ಆದರೆ 100 ಎಕರೆ ಅಂತ ಹೇಳ್ತಿರಲ್ಲ, ಎಲ್ಲಿದೆ ಅದು ಅಂತ ಕೇಳಿದ್ದಾರೆ ಅವರು. ಬಿಡದಿಯಲ್ಲಿ ನನ್ನ ಹೆಸರಿನಲ್ಲಿರುವಂಥದ್ದು 32 ಎಕರೆ ಜಮೀನು ಮಾತ್ರ. ಆದರೆ MB ಪಾಟೀಲ್ ಹೇಳಿರುವಂತೆ 100 ಎಕರೆ ಆಸ್ತಿ ಅಲ್ಲ ಅಂತ ಹೇಳಿ ಅನಿತಾ ಕುಮಾರಸ್ವಾಮಿ ಅವರು ವಿವರಿಸಿದ್ದಾರೆ. ಅಷ್ಟೇ ಅಲ್ಲದೆ ರಾಜಕೀಯದ ದುರುದ್ದೇಶಕ್ಕಾಗಿ ಸುಳ್ಳು ಪ್ರಚಾರವನ್ನ ಮಾಡುವಂಥದ್ದು ಶೋಭೆ ತರಲ್ಲ ಅಂತ ಹೇಳಿದ್ದಾರೆ. ವೈಯಕ್ತಿಕ ವಿಚಾರ ಚರ್ಚಿಸುವ ಕೀಳು ಮಟ್ಟಕ್ಕೆ ಹೋಗಬಾರದು ಅಂತೇಳಿ MB ಪಾಟೀಲ್ರ ವಿರುದ್ಧ ಕಿಡಿಕಾರಿದ್ದಾರೆ. ಇಲ್ಲ ಸಲ್ಲದ ಆರೋಪ ಮಾಡಿದರೆ ಕಾನೂನು ಮೂಲಕವಾಗಿ ಉತ್ತರವನ್ನು ಕೊಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಅನಿತಾ ಕುಮಾರಸ್ವಾಮಿ ಅವರ ಮಾತಿಗೆ, ಅವರ ಪೋಸ್ಟ್ಗೆ ಸಚಿವ MB ಪಾಟೀಲ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಅವರಲ್ಲಿ ಜಮೀನು ಇಲ್ಲ ಅಂತ ಹೇಳಿದ್ರೆ ಅದನ್ನು ಹೇಳಿದ್ರೆ ಮುಗೀತು ಅನ್ನುವಂತಹ ಮಾತುಗಳನ್ನು MB ಪಾಟೀಲ್ರು ಹೇಳಿದ್ದಾರೆ. ಈ ವಿಚಾರದಲ್ಲಿ ನಿಖಿಲ್ ಹಾಗೂ MB ಪಾಟೀಲ್ರು ಏನು ಹೇಳಿದ್ದಾರೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೇನೆ, ಇಲ್ಲಿಂದಿಲ್ಲೇ ಈ ಪ್ರಾಜೆಕ್ಟ್ ಅನ್ನ ಕೈ ಬಿಡಿ. ನಿಖಿಲ್ ಕುಮಾರಸ್ವಾಮಿ ಮತ್ತೆ ಅನಿತಾ ಕುಮಾರಸ್ವಾಮಿಯ ಒಂದು ಹೆಸರಲ್ಲಿ ಇರ್ತಕ್ಕಂಥ ಕೃಷಿ ಭೂಮಿಯಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ಭವಿಷ್ಯದ, ನಮ್ಮ ಭಾರತ ದೇಶದ, ನಮ್ಮ ಕನ್ನಡ ನಾಡಿನ ಭವಿಷ್ಯದ, ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥದಕ್ಕೆ ಆ ಕೃಷಿ ಭೂಮಿಯಲ್ಲಿ ಒಂದು ಶಾಲೆಯನ್ನ ಓಪನ್ ಮಾಡ್ತಾನೆ, ಒಂದು ಆಸ್ಪತ್ರೆಯನ್ನ ನಿರ್ಮಾಣ ಮಾಡ್ತಾನೆ.
ಯಾರು 1 ರೂಪಾಯಿ ದುಡ್ಡು ಕೊಡಬೇಡಿ. ಉಚಿತವಾದಂತ ಶಿಕ್ಷಣ ಕೊಡ್ತೇನೆ, ಉಚಿತವಾದಂತ ಆರೋಗ್ಯ ಸೇವೆಯನ್ನ ಕೊಡ್ತೇವೆ. ರಾಜಕೀಯ ನಿಲುವು ಸುಮ್ಮನೆ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಅಂತೇಳಿ ಮುಖ್ಯಮಂತ್ರಿಗಳು, ಅದು ತಮ್ಮ ಜಿದ್ದಾಜಿದ್ದಿ ವೈಯಕ್ತಿಕ ದ್ವೇಷ ಇದು. ಮತ್ತು ಇನ್ನೊಂದು ಮಾಹಿತಿ ಹೊರಗೆ ಬಂದಿದೆಯಲ್ಲ, ಅನಿತಾ ಕುಮಾರಸ್ವಾಮಿ ಅವ್ರದ್ದು 100 ಎಕರೆ ಇದೆ ಅಂತೇಳಿ. ಗೊತ್ತಿಲ್ಲ ಅಂತಂದರೆ ನನ್ನ ಹೆಂಡ್ತಿ 100 ಎಕರೆ ತೊಗೊಂಡ್ರೆ ನನಗೆ ಅದು ಅಷ್ಟೆಲ್ಲ ಗೊತ್ತಿರಂಗಿಲ್ಲ ಅಂದರೆ ಭಾಳ ಕಷ್ಟಪ್ಪ ಇದು. ನಮ್ಮ ಮನೆಗಂತೂ ಭಾಳ ಡಿಫಿಕಲ್ಟ್ ಅದ. ಅವ್ರ ಮನೇಲಿ ಏನಿದೆ ವೈಯಕ್ತಿಕ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ ಏನ್ರಿ. ಬಟ್ ಇದೆಲ್ಲನೂ ಅವರಿಂದ ಪ್ರಾರಂಭ ಆಗಿದ್ದು, ಸುಮ್ಮನೆ ರಾಜಕೀಯ ಬರೆಸ್ತಾ ಇದ್ದಾರೆ. ಎಂ ಬಿ ಪಾಟೀಲು ಆ ಮನುಷ್ಯ ವಿದ್ಯಾವಂತ ಅಂತ ಅಂದ್ಕೊಂಡಿದ್ದೆ, ಸಂಭಾವಿತ ಅಂತ ಅಂದ್ಕೊಂಡಿದ್ದೆ. ಆದರೆ ಆತ ಮಾತಾಡಿರುವಂಥ ಮಾತುಗಳಿದೆಯಲ್ಲ, ಯಾವ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೊಂಡು ಮಾತಾಡಬೇಕಾಗಿರ್ತಕ್ಕಂಥ ಮಂತ್ರಿಗಳು 100 ಎಕರೆ ಜಾಗ ಐತೆ ಅಂತಾರಲ್ಲ ಆ ಪ್ರದೇಶದಲ್ಲಿ, ಎಂ ಬಿ ಪಾಟೀಲ್ರು ಅದನ್ನೇನಾರು ಸಾಬೀತು ಮಾಡಿಬಿಟ್ರೆ ನಾವು ತಲೆಬಾಗ್ಬಿಡ್ತೀವಿ. ಇಲ್ಲ ಅಂದರೆ ಎಂ ಬಿ ಪಾಟೀಲ್ರು ಅವ್ರು ಕೊಟ್ಟಿರೋಂಥ ಹೇಳಿಕೆಗೆ ಇವತ್ತು ಕ್ಷಮಾಪಣೆ ಕೇಳಬೇಕು ಸಾರ್ವಜನಿಕವಾಗಿ. ಇಲ್ಲ ಅಂದರೆ ಡಿಫಾಮೇಷನ್ ಕೇಸ್ ಹಾಕ್ತೀನಿ. ಅವರು ನನಗೆ ಗೊತ್ತಿಲ್ಲ ಅಂತ ಹೇಳಿ ಇವತ್ತು ಕುಮಾರಸ್ವಾಮಿ ಅವರು ಹೇಳಿದ್ರು. ಆ ವಿಚಾರವಾಗಿ ನಾನು ಇವತ್ತು ಹೇಳಿದ್ದೀನಿ. ಒಂದು ವೇಳೆ ಅವ್ರ ಭೂಮಿ ಇತ್ತು ಅಂದರೆ ಬೇರೆ, ಇರ್ದಿದ್ರೆ ಇವತ್ತು ಸಹ ಅಲ್ಲಿಗೆ ಇಲ್ಲ ಅಂತ ಹೇಳಿಬಿಟ್ರೆ ಅದು ಮುಗಿದೋಗ್ತದೆ. ನಮ್ಮ ಭೂಮಿ ಇಲ್ಲಪ್ಪ ಅಲ್ಲಿ ಅಂತ ಮುಗಿದೋಗ್ತದೆ. ಅದರಲ್ಲಿ ಸವಾಲು ಹಾಕಿ ಕ್ಷಮಾಪಣೆ ಕೇಳುವಂಥದ್ದೇನಿದೆ, ಅವ್ರು ಸ್ಪಷ್ಟೀಕರಣ ಕೊಟ್ಬಿಟ್ಟು ನಮ್ದು ಭೂಮಿ ಇಲ್ಲಪ್ಪ ಅಂತ ಹೇಳ್ಬಿಟ್ರೆ, ಅಥವಾ ಯಾವ ಭೂಮಿ ಅವ್ರ ಸರ್ವೆ ನಂಬರ್ ನಮ್ದಲ್ಲ ಅಂತ ಅಂದ್ಬಿಟ್ರೆ ಮುಗಿದೋಗ್ತದೆ ಅಲ್ಲಿಗೆ. ಹೀಗೆ ಇಲ್ಲಿ ಆರೋಪ ಪ್ರತ್ಯಾರೋಪಗಳು, ಸವಾಲು ಪ್ರತಿ ಸವಾಲುಗಳು ಇವೆಲ್ಲವೂ ಕೂಡ ನಡೀತಾ ಇದ್ದಾವೆ. ಏನೇ ಆದರೂ ಬಿಡದಿಯ ಟೌನ್ಶಿಪ್ಗಿಂತ ಜಾಸ್ತಿ